ಅವನು ವಸಂತ ಒಂದು 10 ಅಡಿ 20 ಒಂದು 6-8 ಅಡಿಯಿಂದ ಆನೆಗಳಿಗೆ ಹೀಗೆ ಗುದ್ದಿಸ್ತಾನೆ. ಈ KSRTC ಬಸ್ಸಿಗೆ ಡ್ರೈವರ್ ಚೇಂಜ್ ಮಾಡ್ತಾರಲ್ಲ, ಹಾಗೆ ಚೇಂಜ್ ಮಾಡಿದರೆ ಆನೆಗಳಿಗೆ ಮಾವುತರನ್ನ ಒಬ್ಬ ಕುಡ್ಕ ಇರ್ತಾನೆ, ಒಬ್ಬ ಬಿಡಿ ಸೇತನ ಇರ್ತಾನೆ, ಇನ್ನೊಬ್ಬ ಬಯ್ಯನ್ ಇರ್ತಾನೆ. ಹಾಗಾಗಿ ಆನೆಗಳು ಮಾತು ಕೇಳಲ್ಲ. ಅವತ್ತು ಗುಂಡನ್ನು ತೂಕಕ್ಕಾಗ್ದಿದ್ದು ಅದೇ ಕಾರಣ. ಅದೇ ನೋಡಿ ಸಣ್ಣಪ್ಪ ನಮ್ಮ ಅಭಿಮನ್ಯುವಿನ ಮೊದಲನೇ ಮಾವತ, ಅವ್ರ ಮಗ ವಸಂತ. ಆನೆಗಳು ಅವನ ಸ್ಮೆಲ್ಲು ನನ್ನ ಯಜಮಾನ ಅಂತ ಒಪ್ಕೊಳ್ತವೆ. ಬಂದು ಅದು ಮಾವುತರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಆನೆಗಳು ಈಗ ನೋಡಿ, ಈಗ ರ್ಯಾಲಿಯಲ್ಲಿ ಡ್ರೈವರ್ಗಳ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ, ಅದೇ ರೀತಿ ಅವನು ವಸಂತ ಒಂದು 10 ಅಡಿ 20 ಒಂದು 6-8 ಅಡಿಯಿಂದ ಆನೆಗಳಿಗೆ ಹೀಗೆ ಗುದ್ದಿಸ್ತಾನೆ. ಆ ಪೆಟ್ಟಿಗೆ ಕಾಡಾನೆಗಳು ಹೆದರಿಬಿಡ್ತವೆ. ಆದರೆ ಅರ್ಜುನನು ಅದೇ ಥರ ಮಾಡ್ಬೋದಿತ್ತು. ಅರ್ಜುನಿಗೆ ಸರಿಯಾದ ಮಾತುಗಳು ಸಿಕ್ಕಲಿಲ್ಲ. ಈ ಹಿಂದೆ ಕೂಸಪ್ಪ ಅಂತ ಇದ್ದರು. 2006ನೇ ಇಸ್ವಿಯಲ್ಲಿ ನಾನು ಅರ್ಜುನನ ಮೇಲೆ ಕೂತ್ಕೊಂಡು ಆನೆ ಹಿಡಿಯೋಕ್ಕೆ ಹೋದಾಗ 3 ಆನೆಗಳು ಫೈಟ್ ಆಯಿತು. 3 ಆನೆಗಳಿಗೂ ಇವನೇ ಅದಕ್ಕೆ ಆನೆಗೆ ಬೆನ್ನು ತಲೆ ಹಿಂಗೆ ತಟ್ಟಿ ಹೊಡಿ ಅಂತ ಅವ್ರ ಭಾಷೆಯಲ್ಲಿ, ನಂಗೆ ಆ ಭಾಷೆ ಬರಲ್ಲ. ನಮ್ಮ ದುವಾರೆ ಅಲ್ಲಿದ್ದಾರಲ್ಲ ಆನೆ ಇವರು, ನಮ್ಮ ಕುರುಬ ಭಾಷೆಯಲ್ಲಿ ಹೇಳ್ತಿದ್ರು. ಹಾಗಾಗಿ ಇಲ್ಲಿ ಅರ್ಜುನ ಮೇಲೆ ಕೂತ ಮಾವುತ ಏನು ಪ್ರಯೋಜನ ಇರಲಿಲ್ಲ. ಈ KSRTC ಬಸ್ಸಿಗೆ ಡ್ರೈವರ್ ಚೇಂಜ್ ಮಾಡ್ತಾರಲ್ಲ, ಹಾಗೆ ಚೇಂಜ್ ಮಾಡಿದರೆ ಆನೆಗಳಿಗೆ ಮಾವುತರನ್ನ ಒಬ್ಬ ಕುಡ್ಕ ಇರ್ತಾನೆ, ಒಬ್ಬ ಬಿಡಿ ಸೇತನ ಇರ್ತಾನೆ, ಇನ್ನೊಬ್ಬ ಬಯ್ಯನ್ ಇರ್ತಾನೆ. ಹಾಗಾಗಿ ಆನೆಗಳು ಮಾತು ಕೇಳಲ್ಲ. ಅವತ್ತು ಅಭಿಮನ್ಯು ಗುಂಡನ ಹತ್ರ ಒಂದು ಫೈಟಿಂಗ್ ನಡೀತು. ಸುಮಾರು 10-15 ನಿಮಿಷದವರೆಗೆ ಅದೊಂದು ರಣರೋಚಕ ಫೈಟು. ಒಂದು 22 ವರ್ಷದ ಅರಪ್ರಜ್ಞೆ ಇರೋ ಒಂದು ಆನೆ ಅಭಿಮನ್ಯುನಂಥ ಒಂದು ದೈತ್ಯ ಆನೆ ಹತ್ರ ಫೈಟಿಂಗ್ ಮಾಡ್ತು ಅಂದರೆ ಅದು ಒಂದು ಎಲ್ಲರೂ ಮೆಚ್ಚಬೇಕಾದ ವಿಚಾರ. ಆನೆಗಳಿಗೆ ನಾವು ಡಾಟ್ ಮಾಡಿದಾಗ ನಮ್ಮ ಫಾರೆಸ್ಟ್ ಇಲ್ಲ, ನಮ್ಮ